ಪ್ರಕಾರ ಅಧಿಪತ್ರ ಅಂದ್ರೆ ಏನು? ಓಕೆ, ನನ್ನ ಪ್ರಕಾರ ಅಧಿಪತ್ರ ಅಂತಂದರೆ ಈಗ ಅಧಿಪತ್ರ ಹೊರಡಿಸೋದು ವಾರೆಂಟ್. ಈಗ ಅದು ಆ್ಯಕ್ಚುಯಲ್ ಮೀನಿಂಗೇ ವಾರೆಂಟ್ ಅಧಿಪತ್ರ. ಬಟ್ ಸಿನಿಮಾದ ಪ್ರಕಾರ ಅದು ಬೇರೆದೇ ಮೀನಿಂಗ್ ಇದೆ. ಅಂದರೆ ನೀವು ಈ ಅಧಿಪತ್ರ ಅಂತ ಯಾಕೆ ಹೆಸರಿಟ್ರು, ಆ ಅಂದ್ರೆ ಏನು, ಧಿ ಅಂದ್ರೆ ಏನು, ಪ ಅಂದ್ರೆ ಏನು, ತ್ರ ಅಂದ್ರೆ ಏನು, ಅದಕ್ಕೂ ಒಂದು ಅರ್ಥ ಇದೆ. ಸೊ ಟೈಟಲ್ ಮೇಲೂ ಕೂಡ ಅಷ್ಟು ಸೂಕ್ಷ್ಮವಾಗಿ ವರ್ಕ್ ಮಾಡಿದ್ರು. ಓ, ಅಧಿಪತ್ರ ಇಟ್ಟಿದ್ದು ಇದಕ್ಕ ಅಂತ ನೀವು ಅನ್ಕೋತೀರ ಸಿನಿಮಾ ನೋಡಿದ್ರೆ. ಸೊ ಇಲ್ಲಿ ಕಥೆಯಲ್ಲಿ ಮಾತ್ರ ನಿಮಗೆ ಸಸ್ಪೆನ್ಸ್ ಅಥವಾ ಕ್ಯೂರಿಯಾಸಿಟಿ ಇಲ್ಲ, ಸಿನಿಮಾ ಟೈಟಲಲ್ಲೂ ಕೂಡ ಇದೆ. ಯಾಕೆ ಅಂತ ಇಟ್ಟರು ಅಂತ ನಿಮಗೆ ಗೊತ್ತಾಗುತ್ತೆ. ನನ್ನ ಪ್ರಕಾರ ಅಂದರೆ ಅದು ವಾರೆಂಟ್, ಅದು ಗೊತ್ತಿರೋದೆ ಅಧಿಪತ್ರ ಹೊರಡಿಸೋದು ಅಂತ. ಸಿನಿಮಾದಲ್ಲಿ ಅದ್ರ ಮೇಲೂ ಕೂಡ ವರ್ಕ್ ಮಾಡಿದರೆ ಸಿನಿಮಾ ನೋಡಿದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ. ಓಕೆ, ಅಧಿಪತ್ರ ಕತೆ ನಿಮ್ಮನ್ನು ಹುಡ್ಕೊಂಡು ಬಂದಾಗ ಫಸ್ಟ್ ಆಫ್ ಆಲ್ ಇದನ್ನು ಯಾಕೆ ಪಿಕ್ ಮಾಡಬೇಕು ಅಂತ ಅನಿಸ್ತು? ಯಾಕಂದರೆ ನಿರೂಪಣೆ ಮಾಡೋದಕ್ಕೂ ಒಂದು ಆ್ಯಕ್ಟಿಂಗ್ ಮಾಡೋಕ್ಕೂ ತುಂಬ ಒಂದು ಡಿಫ್ರೆನ್ಸ್ ಇದೆ. ಬಟ್ ಈ ಕತೆ ಬಂದಾಗ ನಿಮ್ಗೇನೋ ಒಂದು ಅನಿಸಿರುತ್ತೆ, ಅದು ಯಾವ ಒಂದು ಫ್ಯಾಕ್ಟರ್ ಇಷ್ಟ ಆಗಿ ಈ ಕತೆ ಒಪ್ಕೊಂಡ್ರಿ? ಓಕೆ, ಆ್ಯಕ್ಚುಲಿ ಈ ಕತೆ ಒಪ್ಕೊಳ್ಳೋದಕ್ಕೆ ಕಾರಣ ಏನಂದರೆ ಈ ಕಥೆನೇ ಅಷ್ಟು ಚೆನ್ನಾಗಿತ್ತು. ಸೊ ಅವರು ರೆಡಿ ಮಾಡ್ಕೊಂಡಿದ್ದ ರೀತಿ, ಆ ಸ್ಕ್ರಿಪ್ಟು, ಅವ್ರು ಪ್ರತಿಯೊಂದನ್ನು ಈ ಸೀನ್ ಆದಮೇಲೆ, ಯಾಕೆ ಈಗ ನಾವು ಯಾವುದಾದ್ರೂ ಒಂದು ಸಿನಿಮಾಗೆ ಅಪ್ರೋಚ್ ಆಗೋವಾಗ ನಮಗೆ ಒಂದು ಲೈನ್ ಸ್ಟೋರಿ ಹೇಳ್ತಾರೆ ಅಥವಾ ಮೇಲ್ಮೇಲೆ ಹೇಳ್ತಾರೆ. ಇದು ಹಂಗಿರಲಿಲ್ಲ, ವಿತ್ ಡೈಲಾಗ್ ರೆಡಿ ಇತ್ತು ಅಲ್ಲಿ. ಸೊ ಇದೇನು ಇಷ್ಟು ಚೆನ್ನಾಗಿ ರೆಡಿ ಮಾಡ್ಕೊಂಡಿದ್ದಾರೆ. ಮತ್ತು ಆ ಒಂದು ಫಸ್ಟ್ ಇಂಪ್ರೆಷನ್ ಈಸ್ ಬೆಸ್ಟ್ ಇಂಪ್ರೆಷನ್ ಅಂತ ಹೇಳ್ತಾರಲ್ಲ, ಅವ್ರನ್ನ ಮೀಟ್ ಆದಾಗ ಅವ್ರ ಗೆಸ್ಚರು, ಅದು ನನಗೆ ತುಂಬ ಇಂಪ್ರೆಸ್ ಮಾಡ್ತು. ಮತ್ತು ಆ ಕಥೆ, ನಿಮ್ಮ ಹೆಸರು ನೀವು ಬೃಹತಿ ಮೇಡಮ್, ಬೃಹತಿ ಇರ್ತಾಳಲ್ಲ, ಯಾತ್ರೆ ಹಿಂಗೆಲ್ಲ ಹೇಳ್ತಾ ಇದ್ರು. ಅಂದರೆ ಅವರು ಅದ್ರ ಒಳಗಡೆ ಹೋಗ್ಬಿಟ್ಟಿದ್ರು ಅವ್ರು. ಅಂದರೆ ಆ ಕಥೆನ ಅವ್ರು ಎಷ್ಟು ಸಲ ಆ ರಿಹರ್ಸಲ್ ಮಾಡ್ಕೊಂಡಿದ್ದಾರೆ ಅನ್ನೋದು ಅದರಿಂದ ಗೊತ್ತಾಗ್ತಾ ಇತ್ತು. ಸೊ ಹಾಗಾಗಿ ನನಗೆ ಮೇನು ಇನ್ಸ್ಪೈರ್ ಆಗಿದ್ದು ಕಥೆ ಮತ್ತು ಆ ಪ್ರೊಫೆಷ್ನಲ್ ಟೀಮು. ಇನ್ನೊಂದು ಕಡೆ ರೂಪೇಶ್ ಶೆಟ್ಟಿಯವರ ಹೆಸರು. ರೂಪೇಶ್ ಶೆಟ್ಟಿಯವ್ರು ಮಾಡ್ತಾ ಇದ್ದಾರೆ ಕರಾವಳಿ ಭಾಗದ ಕತೆ. ಆಲ್ರೆಡಿ ರೂಪೇಶ್ ಶೆಟ್ಟಿಯವರು ಸ್ಟಾರು, ತುಳುನಲ್ಲಿ ಅವರ ಸರ್ಕಸ್ ಹಿಟ್ಟಾಗಿತ್ತು, ಗಿರ್ಗಿಟ್ಲೆ ಹಿಟ್ಟಾಗಿತ್ತು. ಇವಾಗಲೂ ಕೂಡ ಅವರು ಫುಲ್ ಹೈಪಲ್ಲಿದ್ದಾರೆ. ಜೈ ಸಿನಿಮಾ, ಸುನೀಲ್ ಶೆಟ್ಟಿಯವ್ರನ್ನೆಲ್ಲ ಕರೆಸಿದ್ದಾರೆ. ಸೊ ನಾನು ಹೊಸಬಳು ಅಂಥದ್ರಲ್ಲಿ ನನಗೆ ಇಂಥ ಒಂದು ಟೀಮ್ ಸಿಕ್ಕಾಗ ಇದಕ್ಕಿಂತ ಬೆಸ್ಟ್ ಟೀಮ್ ಲಾಂಚ್ ಆಗೋದಕ್ಕೆ ಇನ್ನೊಂದು ಸಿಗಲ್ಲ ಅಂತ ನನಗನ್ನಿಸ್ತು. ಹಾಗಾಗಿ ನಾನು ಒಪ್ಕೊಂಡೆ. ನಿಮ್ಮ ಹೆಸರು, ಪಾತ್ರದ ಹೆಸರೇ ತುಂಬ ವಿಭಿನ್ನ ಆಗಿದೆ. ಸೊ ಹಾಗಾದ್ರೆ ಪಾತ್ರ ಎಷ್ಟು ಡಿಫ್ರೆಂಟ್ ಆಗಿದೆ ಅಂತ? ಪಾತ್ರ ಡಿಫ್ರೆಂಟೇ ಆಗಲ್ಲ, ಯಾಕಂದ್ರೆ ನೀವೇನು ಮಾಡ್ತೀರೋ ಅದೇ ನಾನು. ಅಲ್ಲಿ ನ್ಯೂಸ್ ಆ್ಯಂಕರ್ ಅಲ್ಲ, ತನಿಖಾ ಪತ್ರಕರ್ತೆ. ಇಲ್ಲಿ ನಾನು ನ್ಯೂಸ್ ಆ್ಯಂಕರ್ ಆಗಿ ನೀವು ನನ್ನನ್ನು ನೋಡಿದ್ರಿ. ಸೊ ಜರ್ನಲಿಸ್ಟ್ ಆಗಿದ್ದರಿಂದ ಆ ಪಾತ್ರ ಕೂಡ ತನಿಖಾ ಪತ್ರಕರ್ತೆ ಆಗಿದ್ದರಿಂದ ಸೊ ನಾನು ಸೂಟ್ ಆಗ್ತೀನಿ ಅನ್ನೋ ಕಾರಣಕ್ಕೇ ನನ್ನ ಅಪ್ರೋಚ್ ಮಾಡಿರೋದು. ತನಿಖಾ ಪತ್ರಕರ್ತೆ ರೋಲನ್ನು ಮಾಡ್ತಾ ಇದ್ದೀನಿ ನಾನು ಅದರಲ್ಲಿ. ಬೃಹತಿಯ ಹೆಸರು ತುಂಬ ಚೆನ್ನಾಗಿದೆ. ಅವ್ರು ಕೇಳಿದಾಗೆ ಬೃಹತಿ ಚೆನ್ನಾಗಿದೆ ಅಲ್ಲ ಹೆಸರು ಅಂತ ಅನ್ನಿಸ್ತು. ಅಲ್ಲಿ ಈಗೆಲ್ಲ ನಾವು ಸ್ಟಿಂಗ್ ಆಪ್ರೇಷನ್ ಮಾಡ್ತೀವಲ್ಲ, ನನ್ನ ಮಟ್ಟದಲ್ಲಿ ನಾನು 1983 ಕತೆ ಆಗಿರೋದ್ರಿಂದ ನಾನು ಅಲ್ಲಿ ಒಂದಷ್ಟು ಸ್ಟಿಂಗ್ ಆಪ್ರೇಷನ್ ಮಾಡೋದು. ನನಗೆ ಈ ವ್ಯವಸ್ಥೆ ಮೇಲೆ, ಕಾನೂನಿನ ಮೇಲೆ ನಂಬಿಕೆ ಇರಲ್ಲ, ಬೇರೆಯವ್ರ ಮೇಲೆ ನಂಬಿಕೆ ಇರಲ್ಲ. ನಾನೇ ನ್ಯಾಯ ಒದಗಿಸ್ಕೊಡ್ತೀನಿ ಅಂತ ಹೋಗ್ತಾ ಇರ್ತೀನಿ. ನಮಗೆ ಈಗ ಯಾವುದೇ ಒಬ್ಬ ಜರ್ನಲಿಸ್ಟು ಮೀಡಿಯಾಗೆಲ್ಲ ಬಂದಾಗ ನಮಗೆ ಒಂದು ರಿಪೋರ್ಟರ್ ಆದಾಗ, ಇಲ್ಲ ನಾನು ನನ್ನನ್ನು ಪ್ರೂವ್ ಮಾಡ್ಕೋಬೇಕು, ನಾನು ಇದನ್ನು ಬಯಲಿಗಿಳಿತೀನಿ ಅನ್ನೋ ಒಂದು ಎನರ್ಜಿ ತುಂಬ ಇರುತ್ತೆ, ಆ ಬಿಸಿ ರಕ್ತ. ಬಟ್ ಹೋಗ್ತಾ ಹೋಗ್ತಾ ಅಲ್ಲಿ ವ್ಯವಸ್ಥೆಯಲ್ಲಿ ಒಂದಷ್ಟು ಹುಳುಕುಗಳನ್ನ ನೋಡಿದಾಗ, ಓ ಹೌದಾ, ಇದು ನಾವು ಇಷ್ಟು ಎನರ್ಜಿ, ಆ ಥರ ಒಂದು ಯಾರ ಮೇಲೂ ನಂಬಿಕೆ ಇಲ್ಲದೆ ನಾನು ಎಲ್ರಿಗೂ ನ್ಯಾಯ ಒದಗಿಸ್ಕೊಡೋದಕ್ಕೆ ಓಡಾಡ್ತಾ ಇರ್ತೀನಿ. ಆ ಥರದ್ದು ಒಂದು ಪಾತ್ರ ನಂದು ಬೃಹತಿ. ಈ ಪಾತ್ರನ ಒಪ್ಕೊಳ್ಳೋದಕ್ಕೆ ನಿಮ್ಮ ಒಂದು ನ್ಯೂಸ್ ಆ್ಯಂಕರ್ ಆಗಿದ್ದವರು ಈ ಫೀಲ್ಡಲ್ಲಿ ಇರೋದಕ್ಕೇನೆ ಆ ಟೈಮೆಲ್ಲ ಒಪ್ಕೊಳ್ಳೋಕೆ ಅದು ಒಂದು ಕಾರಣ ಆಯಿತಾ ಅಂತ? ಹೌದು, ಅದು ಕೂಡ ಕಾರಣ. ನಾನು ಇಲ್ಲೇನು ರೋಲ್ ಮಾಡ್ತಾ ಇದ್ದೆ ಅಲ್ಲೂ ಅದೇ ರೋಲು, ಗ್ಲಾಮರಸ್ ರೋಲು. ಮೇಕಪ್ ಎಲ್ಲ ತುಂಬಾ ಕಡಿಮೆ. ಒಂದು ಕುರ್ತಾ ಬೇರೆ ಬೇರೆ ಕಲರ್ಸ್ ಹಾಕ್ಕೊಂಡಿದ್ದೀನಿ ಹೊರತು ನಾನು ಎಲ್ಲೂ ಕೂಡ ನಾನು ಗ್ಲಾಮರಸ್ ಆಗಿ ಅಥವಾ ಏನೋ ರೊಮ್ಯಾನ್ಸ್ ಇದೆ, ಏನೋ ಸಾಂಗ್ ಇದೆ, ಮರಸುತ್ತದೆ ಏನೂ ಇಲ್ಲ. ಅದೊಂದು ಪಾತ್ರ ಅಂತ ಹೇಳ್ಬೋದು. ಯಾಕಂದರೆ ಬೃಹತಿ ಅಲ್ಲಿ ನನಗೆ ತುಂಬ ಸ್ಕ್ರೀನ್ ಸ್ಪೇಸ್ ಇಲ್ಲ, ತುಂಬ ಕಡಿಮೆ ಸ್ಕ್ರೀನ್ ಸ್ಪೇಸು. ಸೊ ಹಾಗಾಗಿ ಅದೊಂದು ನನ್ನ ಚಿಕ್ಕ ಪಾತ್ರ ಅಂತ ನಾನು ಹೇಳ್ಬೋದು ಅಷ್ಟೇ. ಹೀರೋಯಿನ್ನು ಹಾಗೆ ಹೀಗೆ ಅನ್ನೋದಕ್ಕಿಂತ ಆ ಪಾತ್ರ ಆ ಕಥೆಗೆ ಎಷ್ಟು ಬೇಕೋ ಅಷ್ಟನ್ನೇ ಕಟ್ಕೊಟ್ಟಿದ್ದಾರೆ. ಎಷ್ಟು ಸ್ಕ್ರೀನ್ ಸ್ಪೇಸ್ ಬೇಕೋ ಅಷ್ಟೇ ಇದೆ. ಇಲ್ಲ ಹೀರೋಯಿನ್ ಇಲ್ಲೊಂದು ಸಾಂಗ್ ಹಾಕ್ಬಿಡೋಣಪ್ಪ, ಒಂದು ರೊಮ್ಯಾಂಟಿಕ್ ಸೀನ್ ಇರಲಿ, ಆ ಥರ ಇಲ್ಲ. ಕಥೆ ಏನು ಡಿಮ್ಯಾಂಡ್ ಮಾಡುತ್ತೋ ಅದು ಒಂದು ರಿಯಲಿಸ್ಟಿಕ್ ಕಥೆನ ತೆರೆ ಮೇಲೆ ತಂದಿರುವಂಥ ಚಿತ್ರ ಅಧಿಪತ್ರ ಆಗಿರೋದ್ರಿಂದ ಎಷ್ಟು ಡಿಮ್ಯಾಂಡ್ ಮಾಡುತ್ತೋ ಅಷ್ಟೇ ಇದೆ. ಸೊ ಹಾಗಾಗಿ ಇಲ್ಲಿ ಕಥೆನೇ ಹೀರೋ ಅಂತ ಹೇಳ್ಬೋದು. ಕಥೆ ಮೇಲೇ ಫೋಕಸ್ ಮಾಡಿದರೆ ಹೊರತು ಹೀರೋಯಿನ್ನ ನಾವು ಹಾಕಿ ತೋರಿಸ್ಬೇಕು, ಹೀಗೆ ತೋರಿಸ್ಬೇಕು ಜನಕ್ಕೆ, ಇಲ್ಲೊಂದು ಫುಲ್ ಬಿಲ್ಡಪ್ ಫೈಟ್ ಇರಬೇಕು, ಹೀರೋ ಇಂಟ್ರೊಡಕ್ಷನ್ ಸಾಂಗ್ ಇರಬೇಕು, ಹೀರೋಯಿನ್ ರೊಮ್ಯಾನ್ಸ್ ಇರಬೇಕು, ಡ್ಯುಯೇಟ್ ಇರಬೇಕು ಸಾಂಗ್, ಆ ಥರ ಇಲ್ಲ. ಕಥೆನ ನೀಟಾಗಿ ಹೆಣ್ಕೊಂಡು ಹೋಗಿದ್ದಾರೆ. ಅದನ್ನು ಜನ ನೋಡಿದಾಗ ಅವ್ರಿಗೆ ಇಷ್ಟ ಆಗುತ್ತೆ, ಎಲ್ಲೂ ಬೋರ್ ಆಗೋದಿಲ್ಲ.
ಕ್ಯೂರಿಯಾಸಿಟಿ ಮತ್ತು ಆ ಥ್ರಿಲ್ಲರು ನೆಕ್ಸ್ಟ್ ಏನಾಗುತ್ತೆ ಅನ್ನೋ ಆ ಥ್ರಿಲ್ಲು ಜನರಿಗೆ ಆಗುತ್ತೆ. ಮತ್ತೊಂದು ಇವಾಗ ಕಾಂತಾರ ಸಿನಿಮಾ ಬಂದು ಅಷ್ಟು ಹೆಸರು ಮಾಡಿದ ನಂತರ ಅಧಿಪತ್ರ ಒಂದು ಸ್ವಲ್ಪ ಟ್ರೆಂಡಿಂಗಲ್ಲಿದೆ, ಟ್ರೈಲರಿಗೆ ಒಳ್ಳೆ ರೆಸ್ಪಾನ್ಸ್ ಇದೆ. ಸೊ ಅದರಲ್ಲಿರೋ ಹೈಲೈಟ್ಸ್ ಬಗ್ಗೆ ಮಾತಾಡೋದಾದ್ರೆ, ಯಾಕಂದ್ರೆ ದೈವಾರಾಧನೆ ತುಂಬ ಎದ್ದು ಕಾಣಿಸ್ತದೆ, ಅದೇ ಪ್ರಮುಖ ಅನ್ನೋದು. ಸೊ ನೀವು ಕಂಡಂತೆ ಹೇಗೆ ಅಂತ? ಥ್ಯಾಂಕ್ ಯು ವೆರಿ ಮಚ್. ನಿಮ್ಮ ಟ್ರೈಲರ್ ಟ್ರೆಂಡಿಂಗಲ್ಲಿದೆ ಅಂತ ಹೇಳಿ ಟ್ರೈಲರ್ ಬಗ್ಗೆ ನೀವು ಮೆಚ್ಚುಗೆ ವ್ಯಕ್ತಪಡಿಸಿದ್ದಕ್ಕೆ ಥ್ಯಾಂಕ್ ಯು. ಇದೇ ಮಾತನ್ನು ಎಲ್ಲರೂ ಹೇಳ್ತಾ ಇದ್ದಾರೆ. ಈಗಷ್ಟೇ ನೋಡಿ ಫೋನ್ ಮಾಡಿದರು, ಟ್ರೈಲರ್ ಚೆನ್ನಾಗಿದೆ. ಪ್ರತಿಯೊಬ್ಬರು ನೋಡಿದವರು ಟ್ರೈಲರ್ ಸಖತ್ತಾಗಿದೆ, ಆ ಕಟ್ಸ್ ಚೆನ್ನಾಗಿದೆ, ಕ್ಯೂರಿಯಾಸಿಟಿ ಇದೆ, ಟ್ವಿಸ್ಟ್ ಇದೆ ಅನ್ನೋ ಥರ ಹೇಳ್ತಾರೆ. ಕಾಂತಾರ ಹೌದು, ಅದು ಒಂದು ದಾಖಲೆಯನ್ನು ಬರೆದಂತಹ ಒಂದು ಅದ್ಭುತ ಸಿನಿಮಾ. ಪ್ರಪಂಚದಾದ್ಯಂತ ಆ ಸಿನಿಮಾನ ನೋಡಿದಾಗ ಎಲ್ಲರೂ ಕಾಂತಾರಕ್ಕೆ ಹೋಲಿಕೆ ಮಾಡ್ಕೊಳ್ತಾರೆ. ಬಟ್ ಇದು ಎಂಟೈರ್ ಕಥೆನೇ ಡಿಫ್ರೆಂಟ್ ಇದೆ. ಇಲ್ಲಿ ಕರಾವಳಿಯ ಈ ಆಟಿಕಳಂಜ, ಯಕ್ಷಗಾನ ಮತ್ತು ಹುಲಿ ಕುಣಿತ ಅದನ್ನೆಲ್ಲ ನಾವು ತೋರಿಸಿದ್ದೀವಿ. ನಮ್ಮ ಕರಾವಳಿ ಕಲ್ಚರ್ ಇದೆ ಅಲ್ಲಿ. ಸೊ ಅದ್ರ ಮೇಲೇ ಕತೆ ಹೋಗೋದಿಲ್ಲ, ಅದು ಹಿಂಗೆ ಬಂದು ಹೋಗುತ್ತೆ. ಮಾಂಟೇಜ್ ಸಾಂಗಲ್ಲಿ ಅದನ್ನು ಈಗ ಕರಾವಳಿ ಕಡೆ ಹೋದಾಗ ಅಲ್ಲಿ ಎಲ್ಲ ಕಡೆ ಒಂದು ಕಲ್ಚರಲ್ ಪ್ರೋಗ್ರಾಮ್ ಇಟ್ಟಾಗ ಅದು ಇದ್ದೇ ಇರುತ್ತೆ, ಹುಲಿ ಕುಣಿತದಿಂದನೇ ಶುರು ಆಗೋದು. ಸೊ ಆ ಥರ ಆ ಮಾಂಟೇಜಲ್ಲಿ ಕೆಲವು ಬಂದು ಹೋಗುತ್ತೆ. ಬಟ್ ಆಟಿಕಳಂಜನ ನಾವು ತುಂಬ ಚೆನ್ನಾಗಿ ತೋರಿಸಿದ್ದೀವಿ. ಅಲ್ಲಿ ದೈವ ಜಾಸ್ತಿ ಇತ್ತು, ಕಾಂತಾರದಲ್ಲಿ ದೈವ. ಬಟ್ ಇಲ್ಲಿ ನಾವು ಆಟಿಕಳಂಜ ಇರ್ಬೋದು, ಅಲ್ಲಿ ಗಗ್ಗರ ಬೆಟ್ಟ. ಸೊ ಕರಾವಳಿಗರಿಗಂತೂ ಇದು ಕಣ್ಣಿಗೆ ಹಬ್ಬ ಮತ್ತು ತುಂಬ ರಿಲೇಟ್ ಆಗ್ತಾರೆ, ತುಂಬ ಖುಷಿ ಪಡ್ತಾರೆ. ಸೊ ಅಲ್ಲಿ ಕತೆ ಇರೋದ್ರಿಂದ ಬರೀ ಅಲ್ಲಿಗೆ ಮಾತ್ರ ಸೀಮಿತನಾ ಅಂತಂದರೆ ಖಂಡಿತ ಇಲ್ಲ. ಕಾಂತಾರ ಹೇಗೆ ಪ್ರಪಂಚದಾದ್ಯಂತ ಅವ್ರು ಒಪ್ಕೊಂಡ್ರು, ಎಲ್ಲರೂ ನೋಡಿ ನಮ್ಮ ಕರಾವಳಿಯ ಇನ್ನಷ್ಟು ಕಲ್ಚರ್ನ ಇದು ಅನಾವರಣ ಮಾಡುತ್ತೆ. ಈಗ ದೈವ ಅದು ನಮಗೆ ಸ್ವಲ್ಪ ಗೊತ್ತಿತ್ತು, ಭೂತಕೋಲ ಎಲ್ಲ. ಬಟ್ ಆ ಸಿನಿಮಾ ಬಂದಾಗ ನಾವು ಇನ್ನಷ್ಟು ತಿಳ್ಕೊಂಡ್ವಿ, ಅದರದ್ದು ಹಿಸ್ಟ್ರಿ, ಹಿನ್ನೆಲೆ ಪ್ರತಿಯೊಂದನ್ನು ತಿಳ್ಕೊಂಬಿಟ್ವಿ. ಹಾಗೆ ಇನ್ನೊಂದಷ್ಟು ಕರಾವಳಿ ಕಲ್ಚರ್ನ ಇಲ್ಲಿ ನಾವು ಅನಾವರಣ ಮಾಡಿದ್ದೀವಿ ಅಧಿಪತ್ರ ಸಿನಿಮಾದ ಮೂಲಕ. ಮತ್ತೊಂದು ಇಲ್ಲಿ ನಿಮ್ಮ ಪಾತ್ರ ಬಂದು ಇನ್ವೆಸ್ಟಿಗೇಟಿವ್ ಜರ್ನಲಿಸ್ಟ್. ನೀವು ಅಲ್ಲಿ ರೂಪೇಶ್ ಶೆಟ್ಟಿ ಸರ್ ಪಾತ್ರ ಬಂದುಬಿಟ್ಟು ಅವರು ಪೊಲೀಸ್ ಅಧಿಕಾರಿ. ನಿಮ್ಮಿಬ್ಬರು ಮೀಟಪ್, ನಿಮ್ಮ ಇಬ್ಬರ ಒಂದು ಕಾಂಬಿನೇಷನ್ ಯಾವ ಥರ ಬಂದಿದೆ ಅಂತ ಸಿನಿಮಾ ನೋಡಿ ಅಂತ ಮಾತ್ರ ಹೇಳ್ಬಿಡಿ. ಓಕೆ, ನಾನು ಹೇಳಿದಾಗೆ ನನ್ನ ಸ್ಕ್ರೀನ್ ಸ್ಪೇಸು ಸ್ವಲ್ಪ ಕಡಿಮೆನೇ ಇದೆ. ಸೊ ಮೀಟ್ ಆದಾಗಲೆಲ್ಲನೂ ಎಲ್ಲೋ ಒಂದು ಕಡೆ ಸ್ಟಾರ್ಟಿಂಗ್ ನಮ್ಮ ಮೀಟು ನೀವು ಹೇಳಿ ಅಂತೀರ. ಬಟ್ ಅಲ್ಲೂ ಕೂಡ ಅಷ್ಟೇ, ಅವ್ರು ಏನೋ ಒಂದು ಇದಕ್ಕೆ ಬಂದಿರ್ತಾರೆ, ನಾನು ಇನ್ನೇನೋ ಕಂಡುಹಿಡಿಯೋದಕ್ಕೆ ಹೋಗಿರ್ತೀನಿ. ಸೊ ಅವ್ರು ಕಂಡ್ರೂ ನನಗಾಗಲ್ಲ. ಅವ್ರ ರೆಸ್ಪಾನ್ಸ್ ಸ್ಟಾರ್ಟಿಂಗ್ ನಾನು ಮೀಟ್ ಆದಾಗ ಅವ್ರ ಬಗ್ಗೆನೂ ನಾನು ತುಂಬ ನೆಗ್ಲೆಕ್ಟ್ ಮಾಡಿರ್ತೀನಿ, ಆ ಥರ ಇರುತ್ತೆ. ಬಟ್ ಹೋಗ್ತಾ ಅವರ ಇನ್ವೆಸ್ಟಿಗೇಷನ್ಗೆ ನಾನು ಕೂಡ ಕೆಲವೊಂದು ಹೆಲ್ಪ್ ಮಾಡ್ತಾ, ಆ ಥರದ್ದು ಇದೆ ಸ್ವಲ್ಪ. ಸೊ ಅದೇನು ಅಂತ ಹೇಳಿ ನೀವು ಸಿನಿಮಾದಲ್ಲೇ ನೋಡಬೇಕು. ನಾನು ಕಂಪ್ಲೀಟಾಗಿ ಹೇಳಿಲ್ಲ ಅಂತಿಲ್ಲ, ಸ್ವಲ್ಪ ಹೇಳಿದ್ದೀನಿ. ಸೊ ಸಿನಿಮಾ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ. ಓಕೆ, ಕಂಪ್ಲೀಟ್ ಅಧಿಪತ್ರ ಅಂತ ಬಂದಾಗ ಜನ ಇದನ್ನು ನೋಡಬೇಕಪ್ಪ, ಇಂಥ ಸಿನಿಮಾ ಮಿಸ್ಸೇ ಮಾಡಬಾರ್ದು ಅನ್ನೋದಾದರೆ ಅವ್ರಿಗೊಂದು ಹೈಲೈಟ್ಸು, ಇದು ನೋಡಿ ನೀವು ಮಿಸ್ ಮಾಡಿದ್ರೆ ಇದನ್ನು ನೀವೇನೋ ಕಳ್ಕೊಳ್ತೀರಾ ಅಂತ ಹೇಳೋದಾದರೆ? ಹೌದು, ಒಂದು ಒಳ್ಳೆ ಸಿನಿಮಾ ಇದು, ಒಂದು ಒಳ್ಳೆ ಸಿನಿಮಾ. ಅದನ್ನು ಅವರು ಎಷ್ಟು ಅಚ್ಚುಕಟ್ಟಾಗಿ ರೆಡಿ ಮಾಡ್ಕೊಂಡಿದ್ರು ಅಷ್ಟೇ ಅಚ್ಚುಕಟ್ಟಾಗಿ ತಂದಿದ್ದಾರೆ. ಮತ್ತು ಸಿನಿಮಾದಲ್ಲಿ ಒಂದು ಅದ್ಭುತವಾದಂಥ ಕತೆ ಇದೆ, ಟರ್ನ್ ಟ್ವಿಸ್ಟ್ ಇದೆ, ನಿಮಗೆಲ್ಲೂ ಬೇಜಾರಾಗೋದಿಲ್ಲ, ನಿಮ್ಮ ತಲೆಗೆ ಕೆಲಸ ಕೊಡುತ್ತೆ. ಈಗೊಂದು ಹಾಡು ಬರುತ್ತಾ, ಈ ಹಾಡಾದ್ಮೇಲೆ ಎಪ್ಸು ಅಂತ ಅನ್ನೋರು ಇದ್ದಾರೆ ಕೆಲವ್ರಿಗೆ. ಇಲ್ಲಿ ಹಂಗಿಲ್ಲ, ಎವ್ರಿ ಸೆಕೆಂಡ್ ನೀವು ಈ ಸೀನ್ನ ಮಿಸ್ ಮಾಡಿಕೊಂಡ್ರೆ ನಿಮಗೆ ಅಂದರೆ ಅದು ಅಲ್ಲಿಗೆ ರಿಲೇಟ್ ಆಗ್ತಾ ಇರುತ್ತೆ, ಅದ್ರದ್ದು ಹಿಸ್ಟ್ರಿ ಬೇರೆ ಆಯಾಮಗಳು ತೆರೆದುಕೊಳ್ಳುತ್ತೆ. ಮತ್ತು ನಮ್ಮ ಕರಾವಳಿ ಕಲ್ಚರ್ನ ನಾವಿಲ್ಲಿ ತೋರಿಸಿದ್ದೀವಿ. ಈ ಆಟಿಕಳಂಜ ಅದನ್ನೆಲ್ಲ ನಾವು ಕೇಳಿರ್ತೀವಿ, ಏನು ಅನ್ನೋದು ನೀವು ಸಿನಿಮಾದಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ದೊಡ್ಡ ತಾರಾಗಣ ಇದೆ ಕಾಂತಾರದಲ್ಲಿದ್ದಂತಹ ರಘು ಪಾಂಡೇಶ್ವರರು, ದೀಪಕ್ ರೈ ಅವರು, ಪ್ರಕಾಶ್ ತುಮಿನಾಡು ಅವರು. ಸೊ ಎಲ್ಲರೂ ಇದ್ದಾರೆ ಸಿನಿಮಾದಲ್ಲಿ. ರೂಪೇಶ್ ಶೆಟ್ಟಿ ಅವರಿದ್ದಾರೆ. ರೂಪೇಶ್ ಶೆಟ್ಟಿ ಅವರು ಫುಲ್ ಫ್ಲೆಡ್ಜ್ ಹೀರೋ ಆಗಿ ಬಿಗ್ ಬಾಸ್ ಆದಮೇಲೆ ಮಾಡಿರುವಂಥ ಮೊದಲ ಕನ್ನಡ ಸಿನಿಮಾ ಅಂತಂದರೆ ಅಧಿಪತ್ರ. ಸೊ ನಾವು ಕರಾವಳಿ ಭಾಗದಲ್ಲಿ ಶೂಟ್ ಮಾಡಿರೋದ್ರಿಂದ ಆ ಒಂದು ನೇಚರ್ ಇರ್ಬೋದು. ಸೊ ಅದು ಎಲ್ಲವೂ ಇದೆ. ನಿಮಗೆ ವೀಕೆಂಡನ್ನು ಎಂಜಾಯ್ ಮಾಡೋದಕ್ಕೆ ಅಥವಾ ನೀವು ಕೊಟ್ಟಿರುವಂಥ ಕಾಸಿಗೆ ಮೋಸ ಮಾಡದಿರೋವಂಥ ಸಿನಿಮಾ ಅಂತಂದರೆ ಈ ಅಧಿಪತ್ರ ಟೈಟಲ್ ಯಾಕೆ ಹೀಗಿಟ್ರು, ಕತೆ ಇಷ್ಟು ಚೆನ್ನಾಗಿ ಹೆಣೆದಿದ್ದಾರೆ, ಇದ್ರ ಹಿಂದೆ ಇಷ್ಟೆಲ್ಲ ಸ್ಟೋರಿ ಇತ್ತಾ. ಮತ್ತು 1983 ಚಿತ್ರಣವನ್ನು ನಾವು ತಂದಿರೋದ್ರಿಂದ ಅಲ್ಲಿಗೂ ನಿಮ್ಗೊಂದ್ಸಲ ಹೋಗಿ ಬಂದಂಗೆ ಆಗುತ್ತೆ. 1983 ಹೀಗಿತ್ತು, ಕಚೇರಿಗಳೆಲ್ಲ ಹೀಗಿತ್ತು, ಅದನ್ನು ಒಂಥರ ಸ್ವಲ್ಪ ರೀಕ್ರಿಯೇಟ್ ಮಾಡಿದ ಹಾಗೆ. ಸೊ ಎಂಟೈರ್ ಕಥೆ ನಿಮ್ಮನ್ನು ಹಿಡಿದಿಡುತ್ತೆ. ಸೊ ಅದೇ ಹೈಲೈಟು. ಹಾಗಾಗಿ ಸಿನಿಮಾ ನೋಡಿ. ನಿರೂಪಣೆ ಬೆಸ್ಟಾ, ನಟನೆ ಬೆಸ್ಟಾ? ನಿಮಗೆ ಯಾವ್ದು ತುಂಬ ಹತ್ತಿರ ಇಷ್ಟ?
ಆ್ಯಕ್ಚುಲಿ ನನಗೆ ಎರಡೂ ಇಷ್ಟ ಯಾಕಂದರೆ ನನ್ನ ಅನ್ನದ ದಾರಿನ ನಾನು ಕಂಡುಕೊಂಡಿರೋದೇ ಆ್ಯಂಕರಿಂಗಲ್ಲಿ. ಎರಡೂ ಇಷ್ಟ. ಚಾಲೆಂಜಿಂಗ್ ಅಂದರೆ ಆ್ಯಂಕರಿಂಗೆ ಹಂಗೆ ನೋಡಿದ್ರೆ. ಈಗ ನೀವು ನನಗೆ ಪ್ರಶ್ನೆ ಕೇಳ್ತಾರೆ, ನನಗೆಲ್ಲ ಗೊತ್ತು, ನಾನಿನ್ನೇನು ಪ್ರಿಪೇರ್ ಆಗಬೇಕಾಗಿಲ್ಲ. ಬಟ್ ನೀವು ಪ್ರಿಪೇರ್ ಆಗಬೇಕು, ಟ್ರೈಲರ್ ನೋಡಬೇಕು, ನನ್ನ ಬಗ್ಗೆ ತಿಳ್ಕೊಬೇಕು, ಎಲ್ಲರ ಬಗ್ಗೆ ತಿಳ್ಕೊಬೇಕು, ಡೈರೆಕ್ಟರ್ ಬಗ್ಗೆ. ಸೊ ನೀವು ಪ್ರಿಪೇರ್ ಆಗಿ ಬರಬೇಕು. ನಂದೇನಿಲ್ಲ, ನನಗೆಲ್ಲ ಗೊತ್ತಿರೋದೇ ಹೇಳ್ತಾ ಇರ್ತೀನಿ. ಸೊ ಹಾಗಾಗಿ ಚಾಲೆಂಜಿಂಗ್ ಅನಿಸೋದು ಆ್ಯಂಕರಿಂಗೆ. ಆ್ಯಕ್ಟಿಂಗು ಅಟ್ಲೀಸ್ಟ್ ನಮಗೆ ಡೈಲಾಗ್ಸ್ ಗೊತ್ತಿರುತ್ತೆ, ನಾವು ಅದನ್ನು ರಿಹರ್ಸ್ ಮಾಡ್ಕೋಬೋದು, ಆ್ಯಕ್ಟಿಂಗ್ನ ಕಲ್ತ್ಕೋಬೋದು, ಒಂದಷ್ಟು ಅಡಾಪ್ಟ್ ಮಾಡ್ಕೋಬೋದು. ಆ್ಯಂಕರಿಂಗ್ ಅಂತ ಬಂದಾಗ ಅದೇ ಹಿಂಗೆ ಪ್ರಿಪೇರ್ ಆಗಬೇಕಾಗಿರುತ್ತೆ. ಇದಾದರೆ ನಿಮಗೆ ಪ್ರಿಪ್ರೇಷನು. ನ್ಯೂಸ್ ಆ್ಯಂಕರಿಂಗ್ ಅಂತೆಲ್ಲ ಬಂದಾಗ ಏನು ನೆಕ್ಸ್ಟು ಯಾವ ಬ್ರೇಕಿಂಗ್ ನ್ಯೂಸ್ ಬರುತ್ತೆ, ಯಾರ ಬಗ್ಗೆ ಬರುತ್ತೆ, ಜಗತ್ತಿನಲ್ಲಿ ಕೋಟ್ಯಾಂತರ ಜನರಿದ್ದಾರೆ, ಯಾರ ಬಗ್ಗೆ ಬರುತ್ತೆ, ಏನು ನ್ಯೂಸ್ ಬರುತ್ತೆ ಅಂತ ಗೊತ್ತಿರೋದಿಲ್ಲ. ಸೊ ಆ್ಯಂಕರಿಂಗ್ ಚಾಲೆಂಜಿಂಗ್, ಬಟ್ ನನಗೆ ಎರಡೂ ಇಷ್ಟ. ಸೊ ಇದನ್ನು ಮಾಡಿರೋದ್ರಿಂದ ನನಗೆ ಬೇರೆ ಕೆಲಸಗಳು ತುಂಬ ಈಸಿ ಅಂತ ಅನಿಸುತ್ತೆ, ನ್ಯೂಸ್ ಆ್ಯಂಕರಿಂಗ್ ಮಾಡಿರೋದ್ರಿಂದ. ಒಂದು ಕಡೆ ನೋಡಿ, ನನಗೆ ಆ್ಯಂಕರಿಂಗ್ ಕೈ ಹಿಡೀತು, ಅದರಿಂದ ನನಗೆ ಒಂದು ಸ್ವಲ್ಪ ಜನ ಗುರುತಿಸಿದ್ರು, ಪ್ರೀತಿ ಸಿಕ್ತು. ಅದರ ಆಚೆಗೆ ಗಿಚ್ಚಿ ಗಿಲಿಗಿಲಿ ಆ್ಯಕ್ಟಿಂಗಲ್ಲಿ ನಾನು ವಿನ್ ಆದೆ. ಮೊದಲ ಗೆಲುವು ನಂದು. ನಾನು ಏನಾದ್ರು ಒಂದು ಅವಾರ್ಡ್ ತೊಗೊಂಡಿದ್ರೆ ಅದು ಗಿಚ್ಚಿ ಗಿಲಿಗಿಲಿ. ಸೊ ಎರಡರಲ್ಲೂ ನನಗೇನೋ ಒಂದು ಸಿಕ್ಕಿದೆ ಅಂತ ಅಂದಾಗ ನನಗೆ ಎರಡೂ ತುಂಬಾ ಇಷ್ಟ. ಎರಡರಿಂದನೂ ನಾವು ಜನಕ್ಕೆ ಹತ್ತಿರ ಆಗ್ತೀವಿ. ನಾವು ಇಲ್ಲಿ ಬರೋದೇ ಟಿ ವಿ ಮುಂದೆ ಕಾಣಿಸ್ಕೊಳ್ಳೋದೇ ನಾವು ಫೇಮಸ್ ಆಗಬೇಕು ಅಂತ. ಸೊ ಎರಡೂ ಮಾಧ್ಯಮದ ಮೂಲಕ ಜನರನ್ನ ನಾವು ತಲುಪ್ತಾ ಇದ್ದೀವಿ ಅಂತ ಅಂದರೆ ನನಗೆ ತುಂಬ ಖುಷಿ ಇದೆ. ಎರಡರಲ್ಲೂ ನಾನು ಏನೋ ಮಾಡ್ತಾ ಇದ್ದೀನಿ ಅಂತ. ಅಧಿಪತ್ರ ಸಿನಿಮಾದ ನಿಮ್ಮ ಒಂದು ಪಾತ್ರದ ಡೈಲಾಗ್ ಹೇಳ್ಬೋದಾ? ಡೈಲಾಗಾ? ಓಕೆ, ಒಂದು ಸೀನ್ ಇರುತ್ತೆ. ನಾನು ಅಲ್ಲಿ ತನಿಖಾ ಪತ್ರಕರ್ತೆ ಎಲ್ಲ ಹೋಗ್ತಾ ಇರ್ತೀನಿ ಕ್ಯಾಮ್ರಾ ಇಟ್ಕೊಂಡು ನನ್ನ ಜೊತೆಗೆ, ಆಯಿತಾ. ಅಲ್ಲಿ ಹೋದಾಗ ಅವ್ನು ನನ್ನ ಜೊತೆ ಇರೋನು ಪವನ ಅಂತ. ನಾವು ಹಾಗೆ ಫೋಟೋ ತಗೋ ಏನೋ ಅಕ್ರಮ ನಡೀತಾ ಇದೆ ಅಂತ. ಆ ಫೋಟೋ ತಕ್ಕೊಂಡಿದ ತಕ್ಷಣ ಮಿಂಚು ಬಂದಾಗ ಆಗ್ತದೆ ಅಂತ ಅವನು ಕಾಂಪೌಂಡ್ರಿಂಗ್ ಮಾಡ್ತಿರ್ತಾನೆ. ಅದು ಮಿಂಚಲ್ಲ ಪಾಂಡು, ಕ್ಯಾಮ್ರಾದಲ್ಲಿ ಫೋಟೋ ತೆಗೆದಿದ್ದು ಅಂತ ಹೋಗಿ ಹೇಳ್ತೀನಿ ಆ ಥರ. ಸೊ ಇದು ಉದ್ದ ಇದೆ, ಇಷ್ಟೇ ಸ್ವಲ್ಪ ನೆನಪಿರೋದು. ಅವ್ನಿಗೆ ಅವಾಗ ಕಸಿವಿಸಿ ಆಗೋಗುತ್ತೆ. ನಾನು ಅವಾಗ ಹಾಗೆ ಆ ಥರದ್ದು ಒಂದಿದೆ ಸ್ವಲ್ಪ. ಅದು ಬಿಟ್ಟರೆ ಎಲ್ಲ ಹಾಗೆ ಮಂಗಳೂರು ಸ್ಲ್ಯಾಂಗಲ್ಲಿ ನಾವು ಏನು ಮಾತಾಡ್ತೀವಿ ಪ್ರತಿಯೊಂದು ಕೂಡ ಅದರಲ್ಲೇ ಇದೆ. ಸೊ ಈ ಡೈಲಾಗು ನನ್ನ ಜೊತೆ ಇಲ್ಲೇ ಇರ್ತಾರೆ. ಅವರು ಆ ಕ್ಯಾರೆಕ್ಟರ್ ಮಾಡಿದ್ದಾರೆ, ಅದಕ್ಕೆ ಅವ್ರನ್ನ ನಾನು ಪಾಂಡು ಅಂತ ಕರಿತಾ ಇರ್ತೀನಿ. ನಾನು ಅಭಿ ಅಂತ ಕರೀರಿ ಅಂತಿರ್ತಾರೆ. ಅದೊಂಥರ ಪಾಂಡು ಅಂತಲೇ ರಿಜಿಸ್ಟರ್ ಆಗಿಬಿಟ್ಟಿದ್ದಾರೆ. ಎಸ್, February 7th ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸೊ ಪ್ರೇಕ್ಷಕರಿಗೆ ಏನು ಮೆಸೇಜ್ ಕೊಡ್ತೀರಾ ಅವರಿಗೆ? ಯಾಕಂದರೆ ಈ ಸಿನಿಮಾ ನೋಡಬೇಕು ಬನ್ನಿ ಅಂತ ಹೇಳೋದಾದ್ರೆ ಅವ್ರಿಗೆ ಏನು ಹೇಳ್ತೀರಾ? ಒಂದು ಒಳ್ಳೆ ಸಿನಿಮಾ ಬಂದಿದೆ, ಎಲ್ಲೋ ಒಂದು ಕಡೆ ಪರಭಾಷಾ ಚಿತ್ರಗಳ ಹಾವಳಿ, ಅವ್ರು ಬಂದರು, ಥಿಯೇಟರ್ ಸಿಗಲಿಲ್ಲ, ಮತ್ತೊಂದಾಯಿತು, ಅದು ಯಾವುದೂ ಇಲ್ಲ. ಒಂದು ಒಳ್ಳೆ ಕರಾವಳಿ ಸೊಗಡಿರುವಂತಹ ನಿಮ್ಮ ಚಿತ್ರ, ನಮ್ಮ ಕನ್ನಡ ಚಿತ್ರ ರಿಲೀಸ್ ಆಗ್ತಾ ಇದೆ February 7ನೇ ತಾರೀಕು. ನಿಮಗೆ ಎಲ್ಲೂ ಕೂಡ ಬೋರ್ ಆಗೋದಿಲ್ಲ. ಒಂದು ಇಡೀ ಫ್ಯಾಮಿಲಿ ಕುತ್ಕೊಂಡು ನೋಡುವಂಥ ಸಿನಿಮಾ. ಎಲ್ಲೂ ನಿಮಗೆ ಮುಜುಗರ ಅನಿಸೋದಿಲ್ಲ, ವಲ್ಗಾರಿಟಿ ಅಂತ ಅನಿಸೋದಿಲ್ಲ. ಕಥೆ ನಿಮ್ಮನ್ನು ಹಿಡಿದಿಡುತ್ತೆ, ಕೊನೆ ತನಕ ಕ್ಯೂರಿಯಾಸಿಟಿ ಬಿಲ್ಡ್ ಮಾಡುತ್ತೆ. ಹೋಗಿದ್ದಕ್ಕೂ ನಿಮಗೆ ಮೋಸ ಆಗೋದಿಲ್ಲ. ಮಕ್ಕಳು ಇಷ್ಟಪಡ್ತಾರೆ, ದೊಡ್ಡವ್ರಿಗೆ ಇಷ್ಟ ಆಗುತ್ತೆ, ಕಾಲೇಜ್ ಹುಡುಗರಿಗೆ ಇಷ್ಟ ಆಗುತ್ತೆ. ಅಂದರೆ ಎಲ್ಲರನ್ನೂ ಕೂಡ ತಲುಪುವಂಥ ಸಿನಿಮಾ ಅಧಿಪತ್ರ. ಸೊ ಅಧಿಪತ್ರ ಸಿನಿಮಾನ ನೋಡಿ ಆಶೀರ್ವಾದ ಮಾಡಿ ನಮ್ಮ ತಂಡಕ್ಕೆ, ಸಿನಿಮಾನ ಗೆಲ್ಲಿಸಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್.